ಬೈಬ್ಯಾಕ್ ಬಿಸ್ನೆಸ್ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಓಕೆನಾ? ತುಂಬ ಜನಕ್ಕೆ ಗೊತ್ತಿರುತ್ತೆ ಬೈಬ್ಯಾಕ್ ಅಂದರೆ ಏನು ಅಂತ. ಸೊ ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ನಾನು ಈಗ ಬೈಬ್ಯಾಕ್ ಬಿಸ್ನೆಸ್ ಅಂದರೆ ಏನು ಅಂತ ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ತೀನಿ ನೋಡಿ. ಸೊ ನೀವೇನು ಮಾಡ್ತೀರಾ ಅಂದರೆ ನಿಮಗೆ ಈ ಹತ್ತಿ ಬತ್ತಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರುತ್ತೆ. ಓಕೆನಾ? ಸೊ ಇಂಟೆನ್ಷನ್ ಇರುತ್ತೆ. ಸೊ ಏನು ಮಾಡ್ತೀರಾ ಅಂದರೆ ಯೂಟ್ಯೂಬ್ ವೀಡಿಯೋ ನೋಡ್ತೀರಾ. ಯೂಟ್ಯೂಬ್ ವೀಡಿಯೋ ನೋಡಿ ಅವ್ರ ಹತ್ರ ಹೋಗ್ತೀರಾ ಒಂದು ಊರಿಗೆ ಎಕ್ಸಾಂಪಲ್. ಆ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಕಂಪ್ನಿ ಇರುತ್ತೆ. ಸೊ ಅಲ್ಲೋಗಿ ಮಿಷಿನ್ ನೋಡ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಟ್ರೈನಿಂಗ್ ತೊಗೊತೀರಾ. ಸೊ ಅಮೌಂಟ್ ಕಟ್ತೀರಾ, ಮಿಷಿನ್ ತೊಗೊಂಡು ಮನೆಗೆ ಬರ್ತೀರಾ. ಸೊ ರಾ ಮೆಟೀರಿಯಲ್ ಕೂಡ ತೊಗೊಬರ್ತೀರಾ. ಸೊ ತೊಗೊಬಂದು ಸ್ವಲ್ಪ ಹತ್ತಿ ಬತ್ತಿ ಏನಿದೆ ಅದನ್ನು ಹತ್ತಿಯಿಂದ ಬತ್ತಿ ಮಾಡ್ತೀರಾ ಮ್ಯಾನುಫ್ಯಾಕ್ಚರಿಂಗ್. ಸ್ವಲ್ಪ ನೀಟಾಗಿ ಮಾಡಿ ಎಲ್ಲ ಕಟಿಂಗ್ಸ್ ಎಲ್ಲ ಮಾಡಿ ಎಲ್ಲ ಡ್ರೈ ಎಲ್ಲ ಮಾಡಿ ನೀಟಾಗಿ ಪ್ಯಾಕಿಂಗ್ ಕೂಡ ಮಾಡ್ತೀರಾ. ಪ್ಯಾಕಿಂಗ್ ಮಾಡಿದ್ಮೇಲೆ ನೆಕ್ಸ್ಟು ನಿಮಗೆ ಸೇಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಹೊರಗಡೆ. ತುಂಬ ಜನ ಕಾಂಪಿಟೇಷನ್ ಇರೋದ್ರಿಂದ, ತುಂಬ ಶಾಪ್ಗಳಿರೋದ್ರಿಂದ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಂದ, ಸೊ ಅವ್ರ ವಿರುದ್ಧ ನಿಮಗೆ ಅವ್ರು ಎದುರಾಕೊಂಡು ಸೊ ನಿಮಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ, ಸೇಲ್ ಮಾಡೋಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಮಿಷಿನ್ ವೇಸ್ಟ್ ಆಗುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ಅಂದರೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನಕ್ಕೆ ಇದು ಸೇಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಪ್ರಾಡಕ್ಟ್ಗಳನ್ನ. ಸೊ ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಿಲ್ಲ, ಸೇಲ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಇಂಥ ಸಮಯದಲ್ಲಿ ಈ ಫ್ಯಾಕ್ಟ್ರಿಗಳು ಒಂದು ಮೀಟಿಂಗ್ನ ಮಾಡಿ ಎಲ್ಲರೂ ಒಂದು ಸಭೆ ನಡೆಸಿ ಸೊ ಅವ್ರೊಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಏನು ಅಂದರೆ ಸೊ ಮಿಷಿನ್ನ ನಾವು ಜನರಿಗೆ ಕೊಡೋಣ. ಸೊ ಅವರು ಪ್ರಾಡಕ್ಟ್‌ನ ರೆಡಿ ಮಾಡ್ತಾರೆ. ಸೊ ಅದನ್ನು ನಾವು ಬೈಬ್ಯಾಕ್ ಮಾಡೋಣ. ಸೊ ಅವರಿಗೆ ಹಣವಾಗಿ ಕೊಡೋಣ ಅಂತ ಈ ಮಿಷಿನ್ ಇಂಡಸ್ಟ್ರಿಯಲ್ ಕಂಪ್ನಿಗಳಿದೆಯಲ್ಲ ಸೊ ಡಿಸೈಡ್ ಮಾಡಿ ಸೊ ಡಿಸ್ಟ್ರಿಬ್ಯೂಟರ್‌ಗಳಿಗೆ ಹೇಳಿದ್ದಾರೆ. ಸೊ ಈ ಥರ ನೀವು ಮಿಷಿನ್ನ ಸೇಲ್ ಮಾಡಿ. ಸೊ ಬೈಬ್ಯಾಕ್ ಕೂಡ ತೊಗೊಳ್ಳಿ, ಬೈಬ್ಯಾಕ್ ಸೌಲಭ್ಯ ಮಾಡ್ಕೊಳ್ಳಿ ಜನಕ್ಕೆ. ಸೊ ಇದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರಿಗೊಂದು ದಾರಿ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಬೈಬ್ಯಾಕ್ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ತೀನಿ. ಸೊ ಈ ಬೈಬ್ಯಾಕ್ ನನಗೆ ತಿಳಿದಿರೋದಂಗೆ ಬೇಡ ಅಂತ ಅನಿಸುತ್ತೆ. ಯಾಕಂದರೆ ಸೊ ತುಂಬ ಜನ ನನಗೆ ಹೇಳಿದ್ದಾರೆ. ತುಂಬ ಜನ ಒಂದು 50-100 ಜನ ಅಲ್ಲ, ಒಂದು 2-3 ಜನ ಹೇಳಿದ್ದಾರೆ. ಸೊ ಬೈಬ್ಯಾಕ್ ಅಂದರೆ ಕೆಲವೊಂದು ಕಂಪ್ನಿಗಳು ಸೊ ನಿಮ್ಮ ಜೊತೆ ವಿಶ್ವಾಸ ಚೆನ್ನಾಗಿರಲಿ. ಅಂದರೆ ಬೈಬ್ಯಾಕ್ ಯಾಕೆ ಅಂದರೆ ಸೊ ವಿಶ್ವಾಸ ಚೆನ್ನಾಗಿರಲಿ, ಗ್ರಾಹಕರಿಗೆ ನಂಬಿಕೆ ಬರಲಿ ಅನ್ನೋದು ಉದ್ದೇಶದಿಂದ ಈ ಬೈಬ್ಯಾಕ್‌ನ ತಂದಿದ್ದಾರೆ. ಮತ್ತು ಮಾರ್ಕೆಟಲ್ಲಿ ಸೇಲ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಈ ಬೈಬ್ಯಾಕ್‌ನ ತಂದಿದ್ದಾರೆ. ಗ್ರಾಹಕರಿಗೆ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಮಾರ್ಕೆಟಿಂಗ್ ಮಾಡೋಕ್ಕಾಗ್ತಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಸೊ ಈ ಬೈಬ್ಯಾಕ್‌ನ ತಂದಿದ್ದಾರೆ ಅಂತ ತುಂಬ ಜನ ಹೇಳ್ತಾರೆ. ಮತ್ತು ಇನ್ನು ಕೆಲವರು 5 ವರ್ಷ ಅಗ್ರಿಮೆಂಟ್ ಹಾಕೋತಾರಲ್ಲ, ಬರೀ ಅಗ್ರಿಮೆಂಟ್ ಫ್ರೀಯಾಗಿ ಹಾಕೊಳ್ಳಲ್ಲ. ಸೊ ಒಂದು ಸ್ವಲ್ಪ ಫಂಡಿಂಗ್ ಆಗಿ ಇಡಬೇಕಾಗುತ್ತೆ. ಸೊ ಕಂಪ್ನಿಗೆ ಸ್ವಲ್ಪ ಅಡ್ವಾನ್ಸ್ ಆಗಿ ಒಂದು 50,000 1,00,000 ಕೊಡಬೇಕು ಅಂತ ಕೆಲವೊಂದು ಕಂಪ್ನಿ ಕೇಳ್ತಾ ಇರುತ್ತೆ. ಸುಮ್ಮನೆ ನಾವು ಬೈಬ್ಯಾಕ್ ಆಗಿ ಅಗ್ರಿಮೆಂಟ್‌ನ ಹಾಕೊಳ್ಳಲ್ಲ. ಒಂದು 50,000 1,00,000 ನೀವು ಅಡ್ವಾನ್ಸ್ ಡೆಪಾಸಿಟ್ ಆಗಿ ಮಾತ್ರ ಇಡಬೇಕು 5 ವರ್ಷಗಳ ಕಾಲ. ಸೊ ಹಂಗಿದ್ರೆ ಮಾತ್ರ ನಾನು ನಿಮಗೆ ಬೈಬ್ಯಾಕ್ ಆಫರ್‌ನ ಕೊಡ್ತೀವಿ ಅಂತ ಕೆಲವರು ಹೇಳ್ತಾರಂತೆ. ಇನ್ನು ಕೆಲವು ಕಂಪ್ನಿಗಳು ಹೇಳ್ತಾರಂತೆ ಸೊ ಇಲ್ಲ, ಬೈಬ್ಯಾಕ್ ಫಸ್ಟಿಗೆ ಮಿಷಿನ್ ಕೊಡ್ತಾರೆ. ಬೈಬ್ಯಾಕ್‌ದು ಎಷ್ಟು ಅಂತಲೇ ಅಮೌಂಟ್ ಹೇಳಲ್ಲ ಅಂತೆ. ಓಕೆನಾ? ಎಷ್ಟು ಅಮೌಂಟ್ ಅಂತಲೇ ಹೇಳಲ್ಲ ಅಂತೆ. 10 ಗ್ರಾಮಿಗೆ ಎಷ್ಟು ಅಂತೀವಿ, 1 ಕೆಜಿ ಎಷ್ಟು ಅಂತೀವಿ, 500 ಗ್ರಾಮಿಗೆ ಎಷ್ಟು ಅಂತೀವಿ, ಯಾವುದು ಡೀಟೇಲ್ಸ್ ಕಂಪ್ನಿಯವ್ರು ಕೊಡಲ್ಲ ಅಂತೆ. ಸೊ ನೀವೇನು ಮಾಡಿ, ಫಸ್ಟ್ ಹೋಗ್ರಿ, ಚೆನ್ನಾಗಿ ಕಲೀರಿ. ನಿಮ್ಮ ಪ್ರಾಡಕ್ಟ್ ಯಾವ ಥರ ನೀವು ಮಾಡ್ತೀರೋ ಅಂದರೆ ಎಕ್ಸಾಂಪಲ್ಲು ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಯಾವ ಥರ ನಡೆಯುತ್ತೆ ಅಂತ ಹೇಳ್ತೀನಿ. ಸೊ ಮಿಷಿನ್ ಇರುತ್ತೆ, ಅವಾಗ ಹೇಳ್ದಂಗೆ ಒಂದೊಂದು ಎಳೆಯಾಗಿ ಹಾಕ್ತೀರಾ. ಸೊ ಕಂಪ್ಲೀಟ್ ಈ ಕಡೆ ಬರುತ್ತೆ. ಸೊ ಅದನ್ನು ನೆಕ್ಸ್ಟು ಅದು ಆ್ಯಕ್ಚುಲಿ ತೇವಾಗಿರುತ್ತೆ, ಅದನ್ನು ಒಣಗಿಸ್ಬೇಕಾಗುತ್ತೆ. ಒಣಗಿದ ನಂತರ ನೀವು ಅದನ್ನು ಡಿವೈಡ್ ಮಾಡಬೇಕು. ಓಕೆನಾ? ಸೊ ಕೆಲವೊಂದು ದಪ್ಪ ಇರುತ್ತೆ, ಕೆಲವೊಂದು ತೆಳು ಇರುತ್ತೆ, ಕೆಲವೊಂದು ಉದ್ದ ಇರುತ್ತೆ, ಗಿಡ್ಡ ಇರುತ್ತೆ. ಸೊ ಎಲ್ಲ ಸೈಜ್ ವೈಸ್ ಡಿವೈಡ್ ಮಾಡಬೇಕು. ಓಕೆನಾ? ಸೊ ಅದರಲ್ಲಿ ನಿಮಗೆ ಮಿಕ್ಸಿಂಗ್ ಆಯಿತು ಅಂದರೆ ಖಂಡಿತ ಇವರು ಬೈಬ್ಯಾಕ್ ಮಾಡಲ್ಲ. ಸೊ ಅದು ನೀವು ನೀಟಾಗಿ ಒಂದೊಂದು ಬಂಡಲ್ ಮಾಡಿರಬೇಕಾಗುತ್ತೆ. ಓಕೆನಾ? ಸೊ ಅದು ಒಂದು ವೇಳೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಂದರೆ ಬಂಡ್ಲಿಂಗ್ ಮಾಡ್ತೀರಲ್ಲ, ಸೊ ಅದು ಅದರಲ್ಲಿ ಸೈಜ್ ವೇರಿಯೇಷನ್ ಇರ್ಬೋದು, ಇಲ್ಲ ದಪ್ಪ ಥಿಕ್ನೆಸ್ ಹೆಚ್ಚು ಕಮ್ಮಿ ಇದ್ದರೆ ಸೊ ಅವರು ನಿಮಗೆ ಒಳ್ಳೆ ವ್ಯಾಲ್ಯೂ ಅಮೌಂಟ್‌ನ ಕೊಡಲ್ಲ. ತುಂಬ ಕಡಿಮೆ ಅಮೌಂಟ್‌ನ ಕೊಡ್ತಾರೆ. ಓಕೆನಾ? ಜಾಸ್ತಿ ತೊಗೊಳಲ್ಲ. ಸೊ ಇನ್ನೊಂದು ಹೇಳ್ತೀನಿ ಮೇಯ್ನಾಗಿ, ತುಂಬ ಜನ ನನಗೆ ಹೇಳಿದ್ದಾರೆ. ಇದಂತೂ ತುಂಬ ಜನ ಹೇಳಿದ್ದಾರೆ. ಸೊ ಯಾವ ಥರ ಅಂದರೆ ಅಮೌಂಟು ಅಂದರೆ ಪೇಮೆಂಟು ಆನ್ ಟೈಮ್ ಬರಲ್ಲ. ವೀಕ್ಲಿ ಒನ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಂಪ್ನಿಯವರು. ಬಟ್ ತಿಂಗಳುಗಟ್ಟಲೆ ಆದರೂ ಬರಲ್ಲ. 1 ತಿಂಗಳು, 1.5 ತಿಂಗಳು ಆದಮೇಲೆ ಬರುತ್ತೆ. ಲೇಟಾಗಿ ಪೇಮೆಂಟ್ ಬರ್ತಾ ಇದೆ ಅಂತ ತುಂಬ ಜನ ನನಗೆ ರಿವ್ಯೂ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಮೇನ್ ಇನ್ನೊಂದು ವಿಚಾರ ಹೇಳ್ತೀನಿ, ಬೈಬ್ಯಾಕ್ ಅನ್ನೋದು ನಿಮಗೆ ಲಾಸ್ ಆಗುತ್ತೆ. ಓಕೆನಾ? ಬೈಬ್ಯಾಕ್ ಅನ್ನೋದು ಲಾಸ್ ಯಾವತ್ತು? ಯಾಕಂದರೆ ಚಿಕ್ಕ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಓಕೆನಾ? ಯಾಕೆ ನಿಮಗೆ ಲಾಸ್ ಆಗುತ್ತೆ ಅಂತ ಇದು. ಓಕೆ, ನೋಡಿ, ದೊಡ್ಡ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇರುತ್ತೆ. ಅಲ್ಲಿ ಹತ್ತಿ ಬತ್ತಿನ ಬೆಳೀತಾ ಇರ್ತಾರೆ. ಅಂದರೆ ಲಾಟ್‌ಗಟ್ಟಲೆ ಬೆಳೀತಾ ಇರ್ತಾರೆ. ತುಂಬ ದೊಡ್ಡ ಬಂಡವಾಳ ಹಾಕಿ, ದೊಡ್ಡ ದೊಡ್ಡ ಮಿಷಿನ್‌ಗಳು ಹಾಕಿ, ತುಂಬ ರಾ ಮೆಟೀರಿಯಲ್‌ನ ಲಾಟ್ ಲೆಕ್ಕದಲ್ಲಿ ತಂದು ಇಟ್ಕೊಂಡಿರ್ತಾರೆ ಕಮ್ಮಿಗೆ. ಓಕೆನಾ? ಸೊ ಅವ್ರಿಗೆ ಅವ್ರ ಮಿಷಿನ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ. ಗಂಟೆಗೆ ಕೆಜಿಗಟ್ಟಲೆ ಅದು ಪ್ರೊಡಕ್ಷನ್ ಮಾಡ್ತಾ ಇರುತ್ತೆ. ಸೊ ಅವ್ರಿಗೆ ಕರೆಂಟ್ ಉಳಿಯುತ್ತೆ, ಲೇಬರ್ ಖರ್ಚು ಉಳಿಯುತ್ತೆ, ಟೈಮ್ ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಓಕೆನಾ? ಸೊ ಅವ್ರಿಗೆ ಎಕ್ಸಾಂಪಲ್ ಒಂದು 10 ಗ್ರಾಮ್ ಈ ಹತ್ತಿ ಬತ್ತಿ ಮಾಡೋದಕ್ಕೆ ಒಂದು ₹4 ತಗೊಳುತ್ತೆ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್. ಸೊ ನಿಮಗೆ ಚಿಕ್ಕ ಮಿಷಿನ್ ಇರುತ್ತೆ, ಪ್ರೊಡಕ್ಷನ್ ತುಂಬ ಕಡಿಮೆ, ಗಂಟೆಗಟ್ಟಲೆ ತಗೊಳುತ್ತೆ. ಅದ್ರ ಮುಂದೆನೇ ಗಂಟೆಗಟ್ಟಲೆ ಕೂರಬೇಕು. ಗಂಟೆಗಟ್ಟಲೆ ಮಿಷಿನ್ ರನ್ ಆದರೆ ನಿಮಗೂ ಕೂಡ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಓಕೆನಾ? ಕರೆಕ್ಟ್ ಅಲ್ವಾ? ಸೊ ಇಂಥ ಸಂದರ್ಭದಲ್ಲಿ ನೀವು ಮತ್ತೆ ಕಮ್ಮಿ ಅಮೌಂಟ್ ತಂದಿರ್ತೀರ. ಅವರು ಲಾಟ್‌ಗಟ್ಟಲೆ ತಂದಿರ್ತಾರೆ ಹತ್ತಿಗಳನ್ನ, ರಾ ಮೆಟೀರಿಯಲ್ಲು. ಸೊ ನೀವು ಒಂದು 5,000, 10,000, 2,000, 30,000, 50,000 ಈ ಥರ ಕಮ್ಮಿ ಅಂದರೆ ಸ್ವಲ್ಪ ಕಮ್ಮಿ ಅಮೌಂಟೇ ತೊಗೊಂಡಿರ್ತೀರ. ಅಂದರೆ ಚಿಕ್ಕ ಅಮೌಂಟಿಗೆ ತಂದಿರ್ತೀರ, 50,000, 30,000. ಆದರೆ ನಿಮಗೆ ರೇಟ್ ಜಾಸ್ತಿ ಆಗಿರುತ್ತೆ. ಸೊ ಅವರು ಬಲ್ಕಲ್ಲಿ ತಂದಿರ್ತಾರೆ. ಅವ್ರಿಗೆ ಹೋಲ್ಸೇಲ್ ಸಿಕ್ಕಿರುತ್ತೆ. ನಿಮ್ಗೆ ಹೋಲ್ಸೇಲ್ ಅಂತಾನೆ ಹೇಳ್ತಾರೆ. ಬಟ್ ಆರೆಂಜ್ ಹೋಲ್ಸೇಲ್ ಸಿಕ್ಕಿರೋರಿಗೆ ಅವರು 2,00,000, 3,00,000, 5,00,000, 10,00,000 ರೂಪಾಯಿ ರಾ ಮೆಟೀರಿಯಲ್ ತಂದಿರ್ತಾರಲ್ಲ, ಸೊ ಅವ್ರಿಗೆ ಇದಕ್ಕೆ ತುಂಬ ಕಡಿಮೆ ಸಿಕ್ಕಿರುತ್ತೆ. ಸೊ ನಾನು ಇದು ಯಾರ ಬಗ್ಗೆ ಹೇಳ್ತೀನಿ ಅಂದರೆ, ನೀವು ಮಿಷಿನ್ನ ಪರ್ಚೇಸ್ ಮಾಡಿರ್ತೀರಲ್ಲ ಅವ್ರ ಬಗ್ಗೆ ಹೇಳ್ತಿರೋದು ನಾನು. ಸೊ ನೀವು ಅವ್ರ ಹತ್ರ ತೊಗೊಂಡಿರ್ತೀರ ಕಡಿಮೆ ಅಂದರೆ ಕಡಿಮೆ ರೇಟಿಗೆ ತೊಗೊಂಡಿರ್ತೀರ. ಓಕೆನಾ? ಏನು ರಾ ಮೆಟೀರಿಯಲ್ ಆದರೆ ನೀವು ಕಮ್ಮಿಗೆ ತೊಗೊಂಡಿರಲ್ಲ. ನಿಮಗೆ ಲಾಸ್ ಅದು. ಯಾಕಂದರೆ ಸೊ ನೀವು
ಸೇಲ್ ಮಾಡೋಕ್ಕೆ ಹೋದಾಗ ಅವರು ತುಂಬ ಕಡಿಮೆ ಅಮೌಂಟಿಗೆ ಕೇಳ್ತಾರೆ. ಯಾಕಂದರೆ ಸೊ ಅವ್ರಿಗೆ 10 ಗ್ರಾಮ್ 10 ಗ್ರಾಮ್ದು ಬತ್ತಿ ಬಂದುಬಿಟ್ಟು ಅಂದರೆ ಹತ್ತಿ 10 ಗ್ರಾಮ್ ಇದೆಯಲ್ಲ ಅದನ್ನು ಮಾಡೋದಕ್ಕೆ ₹4 ತಗೊಳುತ್ತೆ. ಯಾಕಂದರೆ ಅವರು ಹೋಲ್‌ಸೇಲ್ ತಂದಿರ್ತಾರೆ, ತುಂಬ ಬಲ್ಕಲ್ಲಿ ತಂದಿರ್ತಾರೆ. ಆದರೆ ನಿಮಗೆ 10 ಗ್ರಾಮ್ ಮಾಡೋದಕ್ಕೆ ₹6 ತಗೊಳ್ತಾ ಇರುತ್ತೆ. ಎಷ್ಟು ಹೇಳಿ? ₹5 to ₹6 ನಿಮಗೂ ಖರ್ಚು ಬರ್ತಾ ಇರುತ್ತೆ. ಓಕೆ, ಬೇಡ ಈಕ್ವಲ್ ಆಗಿ ಇಟ್ಕೊಳ್ಳೋಣ. ಸೊ ಅವ್ರಿಗೂ ₹4 ಬರ್ತಾ ಇರುತ್ತೆ, ನಿಮಗೂ ₹4 ಬರ್ತಾ ಇರುತ್ತೆ ಅಂದ್ಕೊಳ್ಳಿ. ಸೊ ಅವ್ರಿಗೆ ಆಲ್ರೆಡಿ ₹4 ಸಿಗ್ತಾ ಇರುತ್ತೆ. ಹೇಳಿ ₹4 ಸಿಗ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ಯಾಕೆ ಅವ್ರು ₹4 ಇಸ್ಕೊತಾರೆ? ನಿಮ್ಮ ಹತ್ರ ₹3 ಇಸ್ಕೊತಾರೆ. ಓಕೆನಾ? ಸೊ ನಿಮಗೂ ₹4 ಬೀಳ್ತಾ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್, ಅವ್ರಿಗೂ ₹4 ಬೀಳ್ತಾ ಇರುತ್ತೆ. ಆದರೆ ಅವರು ಖಂಡಿತ ನಿಮ್ಮ ಹತ್ರ ₹4 ಇಸ್ಕೊಳ್ಳಲ್ಲ, ₹3 ಇಸ್ಕೊಳ್ಳೋದು. ಓಕೆನಾ? ಅದೇ ಲಾಭಕ್ಕೆ ಯಾವತ್ತೂ ಇಸ್ಕೊಳ್ಳಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ಬೈಬ್ಯಾಕ್ ಅನ್ನೋದು ತುಂಬಾ ಮೋಸ, ನಂಬೇಡಿ. ಸೊ ನಿಮ್ಮ ಕೈಲಿ ಸಾಧ್ಯವಾದರೆ ಮಾರ್ಕೆಟಿಂಗ್ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ತುಂಬ ಕಷ್ಟ ಇದೆ. ಅದು ಯಾಕೆ ಅಂತ ಈಗ ಹೇಳ್ತೀನಿ. ಓಕೆನಾ? ಸೊ ಕೆಜಿಗೆ ಲೆಕ್ಕದಲ್ಲಿ ಹೆಂಗೆ ಬರುತ್ತೆ, ದಿನಕ್ಕೆ ಎಷ್ಟು ದುಡಿತೀರಾ, ತಿಂಗಳಿಗೆ ಎಷ್ಟು ದುಡಿತೀರಾ, ಪ್ರತಿಯೊಂದು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಆದರೆ ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಮೇನ್ ವಿಚಾರ ಇಲ್ಲಿದೆ. ಏನಂದರೆ ನೀವು ಯೂಟ್ಯೂಬಲ್ಲಿ ಪ್ರಮೋಷನ್ ವೀಡಿಯೋ ನೋಡಿ ಇಲ್ಲಿ ಹತ್ತಿ ಬತ್ತಿ ಬಿಸ್ನೆಸ್ನ ಮಾಡಬೇಕು ಅಂತ ನಿಮ್ಮ ಒಂದು ಥಾಟ್ ಸ್ಟಾರ್ಟ್ ಆಗುತ್ತೆ. ಆದರೆ ನೀವು ಅಲ್ಲಿ ಯೂಟ್ಯೂಬ್ ವೀಡಿಯೋ ಮಾಡಿರ್ತಾರಲ್ಲ, ಆ ಕಂಪ್ನಿಗೆ ಡೈರೆಕ್ಟಾಗಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಯೂಟ್ಯೂಬ್ ಪ್ರಮೋಷನ್ ಕೊಟ್ಟಿರ್ತಾರಲ್ಲ, ಆ ಹುಡುಗ ಅಥವಾ ಹುಡುಗಿ ಇರ್ಬೋದು, ಅಲ್ಲಿರಲ್ಲ ಅವರು. ಯೂಟ್ಯೂಬರ್ಸ್ ಬಿಟ್ಬಿಡಿ ಅವ್ರ ಸೈಡಿಗೆ. ಯೂಟ್ಯೂಬರ್ಸ್ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇವನೇ ಯೂಟ್ಯೂಬರ್ ಅಂತ. ಬಟ್ ಅವ್ರು ಪಕ್ಕ ಕುತ್ಕೊಂಡು ಕತೆ ಹೊಡಿತಿರ್ತಾರಲ್ಲ, ಆ ಮಕ್ಕಳು ಅಲ್ಲಿ ಇರೋದೇ ಇಲ್ಲ. ಅವರು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟರ್ಸ್ ಆಗಿರ್ತಾರೆ. ಅವ್ರು ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟು ಚಂದದ ಗೊಂಬೆ ಥರ ನಿಲ್ಲಿಸ್ಬಿಟ್ಟು ಅವ್ರ ಕೈಯಲ್ಲಿ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಅವ್ರಿಗೆ ನೀಟಾಗಿ ಅವ್ರ ಬಿಸ್ನೆಸ್ ಬಗ್ಗೆ ಪ್ರತಿಯೊಂದು ಫೋನ್ ಕಾಲ್ ಮೂಲಕ ಅವ್ರಿಗೆ ಟ್ರೈನ್ ಅಪ್ ಮಾಡಿರ್ತಾರೆ. ಸೊ ಅದು ಯಾವುದೋ ಊರಿಂದ ಅವ್ರು ರೆಡಿಯಾಗಿ ಬರ್ತಾರೆ, ಇಲ್ಲಿ ರೆಡಿಯಾಗಿ ಬಂದು ವೀಡಿಯೋ ಮುಂದೆ ನಿಂತು ಅವರೇ ಆ ಬಿಸ್ನೆಸ್ನ ರನ್ ಮಾಡ್ತಿದ್ದಾರೆ ಅನ್ನೋ ಥರ ತೋರಿಸ್ತಾರೆ, ನಿಮ್ಮನ್ನು ಬಕರ ಮಾಡ್ತಾರೆ. ಅವ್ರು ಯಾಕಂದರೆ ಮಾತಿನ ಮಲ್ಲರು, ಮಾತಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಅವ್ರಿಗೇನು ದುಡ್ಡು ಸಿಕ್ಕರೆ ಸಾಕು, ಒಂದು ಪ್ರಮೋಷನ್ಗೆ 5,000, 3,000, 10,000, 15,000, 20,000 ಸಿಕ್ಕರೆ ಸಾಕು, ಹೆಂಗೆ ಬೇಕಾದ್ರೆ ಕತೆ ಹೊಡೆದು ಹೋಗ್ತಾರೆ, ಸುಳ್ಳು ಹೇಳೋಗ್ತಾರೆ. ಬೇರೆಯವ್ರು ಎಂತ ಹೊಡ್ಸ್ಕೊಂಡವರು ಬೇರೆ ಟೆನ್ಷನ್ನೇ ಇಲ್ಲ. ಅವ್ನು ಲಾಸ್ ಆದರೂ, ಅವ್ನು ದಿವಾಳಿ ಆದರೂ, ಅವ್ನು ನೇಣು ಹಾಕೊಂಡ್ರು, ವಿಷಯ ಕೊಡೋದು ಅವ್ರಿಗೆ ಟೆನ್ಷನ್ನೇ ಇಲ್ಲ. ಸೊ ಅವ್ರದ್ದು ಏನು ದುಡ್ಡು ಬಂತು ಅಷ್ಟೇ ಅವ್ರ ಕಾನ್ಸೆಪ್ಟ್, ಬೇರೆ ಏನೂ ಅಲ್ಲ. ಸೊ ವೀಡಿಯೋನ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾರು ಕೆಲವೊಂದು ವೀಡಿಯೋದಲ್ಲಿದ್ದಾರೆ, ನಾನು ನೋಡಿದ್ದೀನಿ ಕೆಲವೊಂದು ವೀಡಿಯೋಗಳಲ್ಲಿ ಓನರ್ಗಳೇ ಇದ್ದಾರೆ. ಸೊ ಇನ್ನು ಕೆಲವೊಂದು ಹೆಚ್ಚೆಚ್ಚು ವೀಡಿಯೋಗಳಲ್ಲಿ ಬರ್ತಾರೆ, ಅವ್ರು ಯಾರೂ ಆ ಬಿಸ್ನೆಸ್ನ ಮಾಡೋಲ್ಲ. ಎಲ್ಲ ಹೊರಗಡೆ ಇರೋ ಬಂದಲ್ಲಿ ಮಾತಾಡೋದು ಹೋಗ್ತಾರೆ ಅಷ್ಟೇ. ಸೊ ಅವ್ರಿಗೇನು ಈ ಥರ ಕರ್ಸಿರ್ತಾರೆ, ಈ ಥರ ಪೇಮೆಂಟ್ ಫಿಕ್ಸ್ ಆಗಿರುತ್ತೆ, ವ್ಯೂಸ್ ಲೆಕ್ಕನೋ ಇಲ್ಲ ಪ್ರಮೋಷನ್ ಲೆಕ್ಕನೋ ಕೌಂಟ್ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ, ಮಾತುಕತೆ ಇರುತ್ತೆ. ಸೊ ಅವ್ರು ಬರ್ತಾರೆ, ಮಾತಾಡ್ತಾರೆ, ಪ್ರಮೋಷನ್ ಕೊಡ್ತಾರೆ, ಹೋಗ್ತಾರೆ, ನಿಮ್ಮನ್ನು ಬಕ್ರ ಮಾಡಿ ನಿಮ್ಮನ್ನು ಸಿಕ್ಕಾಕ್ಸಿ ಮಿಷಿನ್ನು ತೂಕಕ್ಕೂ ಹಾಕಕ್ಕೆ ಬರಲ್ಲ, ಕೊನೆಗೆ ಗುಜರಿ ಹಣ್ಣಿನೂ ತಗೊಳ್ಳಲ್ಲ. ಆ ಲೆವೆಲ್ಗೆ ನಿಮ್ಮನ್ನು ಕೈ ಸುಟ್ಟಾಕಿ, ನಿಮ್ಮ ಕೈನ ಸುಟ್ಟಾಕಿ ಸೊ ನಿಮಗೆ ಲಾಸ್ ಮಾಡಿ ಹಾಕ್ತಾರೆ. ಓಕೆ, ಹಾಗೆ ಇನ್ನೊಂದು ಮೇನ್ ವಿಚಾರ ಏನಪ್ಪ ಅಂದರೆ, ಅವರು ಈ ವಿಡಿಯೋ ಮಾಡ್ತಾರಲ್ಲ, ವಿಡಿಯೋ ಮಾಡುವಾಗ ಜಾಸ್ತಿ ಮಾತಾಡೋದೇ ಉತ್ತರ ಕರ್ನಾಟಕ ಜನತೆನ. ಸೊ ಇವರು ಮೇನ್ ಟಾರ್ಗೆಟ್ ಮಾಡೋದು ಒಂದು ರೈತರನ್ನ. ಓಕೆನಾ? ಒಂದು ರೈತರನ್ನ, ಇನ್ನೊಂದು ಮನೇಲಿ ಗೊತ್ತಿರ್ತಾರಲ್ಲ ಗೃಹಿಣಿಯರು, ಲೇಡೀಸು, ಸೊ ಅವ್ರನ್ನ ಎರಡನೇ ಟಾರ್ಗೆಟ್ ಮಾಡೋದು. ಇನ್ನೊಂದು ಉತ್ತರ ಕರ್ನಾಟಕ ಜನತೆನ ಟಾರ್ಗೆಟ್ ಮಾಡೋದು, ಹಳ್ಳಿ ಜನನ. ಸೊ ಅವ್ರು ಹೇಳ್ತಾರೆ, ನೀವು ಹೊಲದ ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲ ಇನ್ನೊಂದಿನ ಕೆಲಸ ಮಾಡ್ತಾ ಇರ್ತೀರಾ, ಸೊ ಅದ್ರ ಜೊತೆಗೆ ಪಾರ್ಟ್ ಟೈಮ್ ಆಗಿ ಮಾಡಿ, ಫುಲ್ ಟೈಮ್ ಅಂತ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಒಂದು ಮನೆಯಲ್ಲಿ ಈಸಿಯಾಗಿ ಬಿಸ್ನೆಸ್ನ ನೀವು ಮಾಡ್ಬೋದು. ಗೃಹಿಣಿಯರು, ನೀವು ಸ್ವಾವಲಂಬಿ ಬದುಕನ್ನು ನೀವು ಇಲ್ಲಿ ಕಟ್ಕೋಬೋದು, ನಿಮ್ಮದೇ ಆದಂಥ ಬದುಕನ್ನು ಕಟ್ಕೋಬೋದು. ಸೊ ನಿಮ್ಮ ಗಂಡ ಅಂತ ದುಡ್ಡು ಕೇಳುವಂಥ ಅವಶ್ಯಕತೆ ಇಲ್ಲ. ಸೊ ಅರ್ಜೆಂಟಾಗಿ ತಾಯಿ ಮನೆ ಫೋನ್ ಮಾಡಿ ದುಡ್ಡು ಕೇಳುವಂಥ ಅವಶ್ಯಕತೆ ಇಲ್ಲ. ಯಾವುದೋ ಒಂದು ಕಂಪ್ನಿ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಅಲ್ಲಿ ಮೀಟಿಂಗ್ ಇರುತ್ತೆ, ಅವ್ರು ಹೇಳ್ದಂಗೆ ಕೇಳಬೇಕು, ಆನ್ ಟೈಮ್ ಹೋಗಬೇಕು, ಆನ್ ಟೈಮ್ ಬರಬೇಕು, ಮಧ್ಯಾಹ್ನ ಊಟ ಸಮಸ್ಯೆ, ಮಕ್ಕಳು ಸ್ಕೂಲಿಂದ ಕರ್ಕೊಬರ್ಬೇಕು, ಊಟ ಮಾಡಬೇಕು, ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಪ್ರತಿಯೊಂದು ಇಲ್ಲಿ ನಿಮಗೆ ಆರಾಮಾಗಿ ಫ್ರೀಡಮ್ ಆಗಿರುತ್ತೆ. ಕಂಫರ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಈ ಬಿಸ್ನೆಸ್ನ ಮನೆಯಲ್ಲೇ ಮಾಡ್ಬೋದು. ಈಸಿಯಾಗಿ ದಿನಕ್ಕೆ 3,000 4,000 5,000 ತನಕ ನೀವು ಲಾಭನ ಗಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಕಥೆನ ಹೊಡಿತಾರೆ. ಸೊ ಅದು ಒಂದು ಮೋಸ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಹಾಗಾದರೆ ಈ ಬಿಸ್ನೆಸ್ಸಲ್ಲಿ ಲಾಭ ಏನು ಅಂತ ನೋಡೋಣ. ಓಕೆನಾ? ಇದು ಮೇನ್ ವಿಚಾರ, ತುಂಬ ಜನ ಡೌಟ್ ಇರುತ್ತೆ. ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ, ಈ ಮಿಷಿನ್ನ ಬೆಲೆ 80,000. ಓಕೆನಾ? 75,000, 80,000. ಕೆಲವೊಂದು ವಿಡಿಯೋದಲ್ಲಿ ಹೇಳ್ತಾರೆ, ಕೆಲವೊಂದು ವಿಡಿಯೋದಲ್ಲಿ ಹೇಳಲ್ಲ. ಸೊ ಅದ್ರ ಬೆಲೆ ಬಂದುಬಿಟ್ಟು 75,000 ಇಂದ 80,000. ಓಕೆನಾ? ಸೊ ಈಗ ಮೇನ್ ವಿಚಾರ ಬಂದ್ಬಿಡ್ತೀನಿ, ಲಾಭ. ಸೊ ಲಾಭ ಏನು ಅಂತ ಅಲ್ಲಿ ಯೂಟ್ಯೂಬ್ ವಿಡಿಯೋಗಳು ನೋಡಿರ್ತೀರ, ಸಾಕಷ್ಟು ಅವ್ರು ಹೇಳಿರ್ತಾರೆ. ದಿನಕ್ಕೆ 1,000, 2,000, 3,000, 5,000, ತಿಂಗಳಿಗೆ ಹತ್ತತ್ರ 70,000, 80,000, 90,000 ಲಾಭ ಗಳಿಸ್ಬೋದು ಅಂತ ಹೇಳ್ತಾರೆ. ಸೊ ಇನ್ನು ಕೆಲವರು ಪಾಪ ತುಂಬ ಓಪನಾಗಿ ಹೇಳ್ತಾರೆ, ಸತ್ಯನೇ ಹೇಳ್ತಾರೆ, ತಿಂಗಳಿಗೆ 15,000 ಇಂದ 20,000 ಲಾಭನ ನೀವು ಗಳಿಸ್ಬೋದು ಅಂತ ಪಾಪ ಓಪನಾಗಿ ಹೇಳ್ತಾರೆ. ಅವ್ರಿಗೆ ದೇವ್ರು ತುಂಬ ಚೆನ್ನಾಗಿಟ್ಟಿರಲಿ, ಪಾಪ ಒಳ್ಳೆಯವರು, ಇರೋ ಸತ್ಯ ಹೇಳಿದ್ದಾರೆ. ಸೊ ನಾನು ಇರೋ ಸತ್ಯ ಹೇಳ್ಬಿಡ್ತೀನಿ, ನನಗೂ ಆ ದೇವರು ತುಂಬ ಚೆನ್ನಾಗಿಟ್ಟಿರ್ತಾರೆ. ಸೊ ದಯವಿಟ್ಟು ನಿಮಗೆ ಇದು ಓಕೆ ಅನಿಸಿದ್ರೆ, ನಿಜ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ನನ್ನ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಹೇಳ್ತೀನಿ, ನನಗಿರೋ ಅನುಭವ, ನಾನು ಇದ್ರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಿರೋ ಪ್ರಕಾರ ನಾನು ಹೇಳ್ತೀನಿ ನನ್ನ ಅನುಭವನ. ಅವ್ರು ಹೇಳೋದು ದಿನಕ್ಕೆ 5 ಕೆಜಿ, 10 ಕೆಜಿ, 20 ಕೆಜಿ, 3 ಕೆಜಿ ಮಾಡ್ಬೋದು ಪ್ರೊಡಕ್ಷನ್ ಅಂತ. ಸೊ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಮಿಷಿನ್ ಇದೆಯಲ್ಲ, ಇದ್ರ ಮೇಲೆ ನೀವು ದಿನಕ್ಕೆ 1 ಕೆಜಿ ನೀವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಮಿನಿಮಮ್ 8 ಗಂಟೆಗಳ ಕೆಲಸ ಮಾಡಬೇಕು. ಎಷ್ಟು ಹೇಳಿ? 7ರಿಂದ 8 ಗಂಟೆಗಳ ಕಾಲ ಕಂಟಿನ್ಯೂ ಆಗಿ ಊಟ ತಿಂಡಿ ಓಕೆ ಅದೆಲ್ಲ ಬಿಡಿ. ಸೊ ಟೋಟಲ್ ನೀವು 7ರಿಂದ 8 ಗಂಟೆಗಳ ಇದು ಆ ಮಿಷಿನ್ ಮುಂದೆ ಕಂಟಿನ್ಯೂ ಕೂತ್ಕೊಂಡು ಕೆಲಸ ಮಾಡಿದ್ರೆ ನಿಮಗೆ ಹೆಚ್ಚಂದರೆ 1 ಕೆಜಿ ಬರುತ್ತೆ ಅಂತ ಕೆಲವ್ರು ಹೇಳಿದ್ದಾರೆ. ಬಟ್ ಅಷ್ಟು ಬರಲ್ಲ. ಇನ್ನು ಕೆಲವ್ರು ಹೇಳ್ತಾರೆ, ಇಲ್ಲ 5-6 ಗಂಟೆಗಳ ಕೂತ್ರೂ 300ರಿಂದ 400 ಗ್ರಾಮು ಉತ್ಪಾದನೆ ಅಂದರೆ ಪ್ರೊಡಕ್ಷನ್ ಆದರೆ ಹೆಚ್ಚು ಅಂತ ತುಂಬ ಜನ ಹೇಳಿದ್ದಾರೆ ನನಗೆ. ಓಕೆ, ಅಷ್ಟು ಬೇಡ, ಒಂದು 8 ಗಂಟೆಗಳ ಚೆನ್ನಾಗಿ ಪ್ರೊಡಕ್ಷನ್ ಮಾಡಿದ್ರು 1 ಕೆಜಿ ಬರುತ್ತೆ ಅಂತ ಒಂದು ಅಂದ್ಕೊಳ್ಳೋಣ. ಓಕೆನಾ? ಎಷ್ಟು ಹೇಳಿ? ಒಂದು 6ರಿಂದ 8 ಗಂಟೆ ಕಾಲ ನೀವು ಕರೆಕ್ಟಾಗಿ ಕೆಲಸ ಮಾಡಿ ಪ್ರೊಡಕ್ಷನ್ ಮಾಡಿದ್ರೆ 1 ಕೆಜಿ
ಈ ಹತ್ತಿ ಬತ್ತಿ ರೆಡಿ ಆಗುತ್ತೆ ಅಂತ ನಾವು ಅನ್ಕೊಳ್ಳೋಣ. ಓಕೆ, ನಾವಾಗಲೇ ಹೇಳ್ದಂಗೆ ಚಿಕ್ಕ ಚಿಕ್ಕ ಈ ಬಂಡಲ್ಗಳನ್ನ ಮಾಡಬೇಕಾಗುತ್ತೆ. 10 ಗ್ರಾಮು ಡಿವೈಡ್ ಮಾಡಬೇಕಾಗುತ್ತೆ ಬತ್ತಿನ. ಸೊ ಅದೇ ಥರ 1000 ಡಿವೈಡ್ ಬೈ 10 ಅರ್ಥ ಆಯ್ತಾ? 1 ಕೆ ಜಿಗೆ 1000 ಗ್ರಾಮ್ ಅಲ್ವಾ? ಡಿವೈಡ್ ಬೈ 10 ಗ್ರಾಮ್. ಓಕೆ, ಅಲ್ಲಿಗೆ 100 ಬಂಡ್ಲ್ ಆಗುತ್ತೆ. ಕರೆಕ್ಟಾ? ಸೊ 10 ಗ್ರಾಮ್ ಒಂದು ಬಂಡ್ಲನ್ನ ನೀವು ₹10 ಮಾರಿ. ಓಕೆನಾ? ಸೊ ನೀವು 50% ಲಾಭ ಇಟ್ಕೊಳ್ಳೋಣ. 40% ಬೇಡ, 60% ಅಂತೂ ಇರಲ್ಲ. ಸೊ 35, 40% ಬೇಡ, 50% ಲಾಭ ಇಟ್ಕೊಳ್ಳೋಣ. ಸೊ 100 ಬಂಡಲ್ಗೆ 50% ಲಾಭ ಅಂದರೆ ₹5 ಲಾಭ. ಓಕೆ, ಒಂದು ದಿನಕ್ಕೆ ನೀವು 100 ಬಂಡಲ್ ಮಾಡ್ತೀನಿ ಅಂದರೆ ₹5 ಲಾಭ ಇಟ್ಕೊಂಡ್ರು ದಿನಕ್ಕೆ ₹500 ಅಷ್ಟೇ ಆಗೋದು. ಅಲ್ಲಿಗೆ ತಿಂಗಳಿಗೆ 15,000. ಅದರಲ್ಲಿ ಕರೆಂಟ್ ಬಿಲ್ಲು ಅದು ಇದು ಎಲ್ಲ ತೆಗೀರಿ. ಎಷ್ಟು ಉಳಿಯುತ್ತೆ ನಿಮಗೆ? ಏನೂ ಉಳಿಯಲ್ಲ. ಸೊ ಅರ್ಥ ಆಯ್ತಲ್ವಾ? ₹15,000 ನಾನು ಅಷ್ಟೆಲ್ಲ 50% ಇಟ್ಕೊಂಡಿದ್ದಕ್ಕೆ ₹15,000 ಬಂತು ನನಗೆ ಲಾಭ ತೋರಿಸ್ತಾ ಇದೆ. ಸೊ ಅಷ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಒಂದು 30% ಅಷ್ಟೇ ನಿಮಗೆ ಸಿಗ್ಬೋದು ಮಾರ್ಜಿನ್. ಓಕೆನಾ? ಯಾಕಂದರೆ ನಾನು ಹೇಳ್ತಿರೋದು ನೋಡಿ, ₹5ಗೆ ನಿಮಗೆ ₹5 ಲಾಭ. ಅಂಗಡಿಯವನಿಗೆ ನೀವು ₹7 ಕೊಡ್ತೀರಾ. ಓಕೆನಾ? ಸೊ ಅವ್ನಿಗೆ ₹2 ಲಾಭ. ಅದರಿಂದ ಮತ್ತೆ ಗ್ರಾಹಕರಿಗೆ ಮಾರಬೇಕಲ್ವಾ? ಅರ್ಥ ಆಯ್ತಾ? ಗ್ರಾಹಕರಿಗೆ ಕೊಡಬೇಕಾದ್ರೆ ₹10 ಹೋಗುತ್ತೆ. ಅವನಿಗೆ ₹3, ಮಧ್ಯದಲ್ಲಿ ಮಧ್ಯವರ್ತಿ ಇರ್ತಾನೆ, ಅವನಿಗೆ ₹2, ಮತ್ತೆ ನಿಮ್ಗೆ ₹5. ನಿಮ್ಗೆ ಏನು ಉಳಿಯುತ್ತೆ ಹೇಳಿ? ಏನೂ ಉಳಿಯಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ಅರ್ಥ ಆಯ್ತಲ್ವಾ? ಸೊ ತುಂಬಾ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ. ಇದು ತುಂಬಾ ಲಾಸ್ ಆ್ಯಕ್ಚುಲಿ. ₹500 ನೀವು 8 ಅವರ್ ಕೆಲಸ ಮಾಡಬೇಕಾ? ಬೇರೆ ಕಡೆ ಕೆಲಸಕ್ಕೆ ಹೋದರೆ ₹1000, ₹800, ₹700 ಕೊಡ್ತಾರೆ. ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಸುಮ್ಮನೆ ಇಷ್ಟೆಲ್ಲ ಕಷ್ಟಪಡೋ ಬದಲು ಇದು ತುಂಬಾ ಕಷ್ಟ ಇದೆ ಬಿಸ್ನೆಸ್ಸು, ಅರ್ಥ ಮಾಡ್ಕೊಳ್ಳಿ. ಸೊ ಬೈಬ್ಯಾಕ್ ಅಂತೂ ಬೇಡ ವರ್ಸ್ಟು. ನಾನು ನಿಮ್ಗೆ ಅವಾಗಲೇ ಹೇಳಿದೆ, ಬೈಬ್ಯಾಕ್ ಮಾಡಕ್ಕೆ ಹೋಗ್ತೀನಿ ಅಂದರೆ ತುಂಬ ಕಡಿಮೆ ಅಂದರೆ ಕಡಿಮೆ ಬೆಲೆಗೆ ತೊಗೊತಾರೆ. ಸೊ ನಿಮಗೂ ಮಾರ್ಜಿನ್ ಇರಲ್ಲ. ಅವರು ಹ್ಯೂಜ್ ಲಾಟ್ ಲೆಕ್ಕದಲ್ಲಿ ತರ್ತಾ ಇರ್ತಾರೆ. ನಿಮಗೆ ನೀವು ಕಡಿಮೆ ಅಮೌಂಟ್ ತರೋದ್ರಿಂದ ನಿಮಗೆ ಕರೆಂಟ್ ಬಿಲ್ ಅದು ಇದು ಜಾಸ್ತಿ ಆಗ್ತಿರುತ್ತೆ. ಸೊ ಅವ್ರಿಗೆ ಕಡಿಮೆ ಆಗ್ತಿರುತ್ತೆ ಬಂಡವಾಳ ಅಂದರೆ ಕಾಸ್ಟು. ಸೊ ನಿಮಗೆ ಜಾಸ್ತಿ ಆಗ್ತಿರುತ್ತೆ. ಸೊ ಅವ್ರು ಬೈಬ್ಯಾಕ್ ಮಾಡಲ್ಲ. ಮತ್ತು ಕ್ವಾಲಿಟಿ ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಮುಂದಿನಗಳಲ್ಲಿ ಹಂತವಾಗಿ ನಿಮ್ಮನ್ನು ನಿಲ್ಲಿಸ್ತಾ ಬರ್ತಾರೆ, ಅವಾಯ್ಡ್ ಮಾಡ್ತಾ ಬರ್ತಾರೆ. ಓಕೆನಾ? ಸೊ ಅದಕ್ಕೆ ಬೈಬ್ಯಾಕ್ ಕಾನ್ಸೆಪ್ಟ್ ಬಿಟ್ಬಿಡಿ, ಮತ್ತು ಸೇಲ್ ಮಾಡೋದು ಕೂಡ ಬಿಟ್ಬಿಡಿ. ಸೊ ಮಾರ್ಜಿನ್ ಕೂಡ ಇಲ್ಲ ನಿಮ್ಮ ಇದರಲ್ಲಿ ಜಾಸ್ತಿ. ನೀವು ಹರ್ಕೊಂಡು ಫುಲ್ ಕೆಲಸ ಮಾಡ್ತೀನಿ ಅಂದ್ರೆ ದಿನಕ್ಕೆ ₹500 ಅಷ್ಟೇ ನೀವು ಮಾಡೋಕ್ಕಾಗೋದು. ಅದು ಮಾಡೋಕ್ಕಾಗಲ್ಲ. ನಾನು ನಾನು ಕೇಳಿರೋ ಮಾಹಿತಿ ಪ್ರಕಾರ ಜಾಸ್ತಿ ಜನ ಹೇಳಿದ್ರೆ ನನಗೆ 8 ಗಂಟೆಗಳ ಕಾಲ ದುಡಿದ್ರೂ ಕೂಡ 300 400 ಗ್ರಾಮ್ ಅಷ್ಟೇ ಮಾಡೋಕ್ಕೆ ಸಾಧ್ಯ. ಜಾಸ್ತಿ ಮಾಡೋಕ್ಕಾಗಲ್ಲ. ಅದು ಪ್ರೊಸೆಸ್ ಕೂಡ ಜಾಸ್ತಿ ಇದೆ. ಕ್ಲೀನಾಗಿ ಅದನ್ನು ಮತ್ತೆ ಡ್ರೈ ಮಾಡಿ ಪ್ಯಾಕಿಂಗ್ ಮಾಡಬೇಕು. ತುಂಬ ಪ್ರೊಸೆಸ್ ಇದೆ ಬ್ರದರ್, ಇದು ಭಾಳ ಕಷ್ಟ ಇದೆ. ದಯವಿಟ್ಟು ನಿಮ್ಮ ವಿಡಿಯೋ ಮೂಲಕ ತಿಳಿಸಿ. ತುಂಬ ಜನ ಮೋಸ ಹೋಗ್ತಾ ಇದ್ದಾರೆ. ಅದ್ರ ಬದಲು ಬೇರೆ ಬಿಸ್ನೆಸ್ ಐಡಿಯಾ ಬಗ್ಗೆ ಹೇಳಿ. ಸೊ ಇದು ಬೇಡ, ತುಂಬ ಟಫ್ ಇದೆ ಬಿಸ್ನೆಸ್ಸು, ಮಾಡೋಕ್ಕಾಗಲ್ಲ, ಇಟ್ಸ್ ಹಾರ್ಡ್ಲಿ ಡಿಫಿಕಲ್ಟ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಡಿಸೈಡ್ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಸ್ಟಡಿ ಮಾಡಿನೇ ನಿಮಗೆ ಈ ವಿಡಿಯೋ ಮೂಲಕ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಬನ್ನಿ ನೋಡೋಣ ಏನಂತ. ನೋಡಿ, ಹಾಗಾದರೆ ಯಾರು ಬೇಕಾದ್ರೂ ಈ ಬಿಸ್ನೆಸ್ನ ಮಾಡ್ಬೋದು. ಓಕೆನಾ? ಪಾರ್ಟ್ ಟೈಮ್ ಆದರೂ ಮಾಡ್ಬೋದು, ಇಲ್ಲ ಫುಲ್ ಟೈಮ್ ಆದರೂ ಈ ಬಿಸ್ನೆಸ್ನ ಮಾಡ್ಬೋದು. ಸೊ ಮನೆಯಲ್ಲೇ ಕೂತು ಮಾಡ್ಬೋದು, ಇಲ್ಲ ನಿಮ್ಮ ಒಂದು ಸ್ವಂತ ಮಳಿಗೆ ಇದ್ದರೆ, ಇಲ್ಲ ಲೀಸ್ ಜಾಗದಲ್ಲಿ, ಇಲ್ಲ ಬಾಡಿಗೆ ಕಟ್ಕೊಂಡಾದರೂ ಈ ಬಿಸ್ನೆಸ್ನ ನೀವು ರನ್ ಮಾಡ್ಬೋದು. ಬಂಡವಾಳ ತುಂಬಾ ಕಡಿಮೆ ಇದೆ, ಲಾಭ ತುಂಬ ಜಾಸ್ತಿ ಇದೆ. ಓಕೆನಾ? ಈ ಥರ ಸುಳ್ಳುಗಳನ್ನ ಹೇಳಿ ಸೊ ನಿಮ್ಮ ಹತ್ರ ಮಿಷಿನ್ನ ಖರೀದಿ ಮಾಡ್ಕೊಳ್ಳೋಕ್ಕೆ ಮೋಟಿವೇಶನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಬಕ್ರಾ ಆ್ಯಕ್ಟಿವಿಟಿಗಳಿಗೆ ದಯವಿಟ್ಟು ಮೊರೆ ಹೋಗಬೇಡಿ. ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಲ್ವಾ? ಓಕೆ, ಸೊ ಈ ಥರ ಹೆಚ್ಚೆಚ್ಚು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡಿ. ಸೊ ಲಾಸ್ಟಿಗೆ ಪೇಪರ್ ಪ್ಲೇಟ್ ಬಗ್ಗೆ ಏನು ಮಾಡಿದ್ದನ್ನು ನನಗೆ ಲಿಂಕನ್ನು ಇಲ್ಲಿ ಸ್ಕ್ರೀನಲ್ಲಿ ಕೊಡ್ತೀನಿ. ಸೊ ಅದನ್ನು ಕೂಡ ನೋಡಿ, ಅದ್ರ ಬಗ್ಗೆ ನಿಮಗೊಂದು ಒಳ್ಳೆ ಅನುಭವ ಸಿಗುತ್ತೆ. ಸೊ 23,000 ವ್ಯೂಸ್ ಆಗಿದೆ. ಇದು ಕೂಡ ಒಂದು 50,000 ವ್ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ವೀಕ್ಷಕರೇ, ಹಾಗೆ ಮೇನಾಗಿ ಹೇಳ್ತೀನಿ ಕೇಳಿ. ಲಾಸ್ಟ್ ಟೈಮ್ ನಾನೊಂದು ಪೇಪರ್ ಪ್ಲೇಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಸೊ ಅಂದರೆ ಇರೋ ಸತ್ಯನ ನಾನಲ್ಲಿ ಹೇಳಿದೆ. ತುಂಬ ಜನ ಕಸ್ಟಮರ್ ಪೇಪರ್ ಪ್ಲೇಟ್ ಬಿಸ್ನೆಸ್ನ ಮಾಡಿ ಕೈ ಸುಟ್ಕೊಂಡು ಅವರ ಫೀಡ್ಬ್ಯಾಕ್ ತಿಳ್ಕೊಂಡೆ, ಅವರ ಒಂದು ಸಹಾಯದಿಂದಾನೇ ಅವ್ರು ಹೇಳಿದ್ರು, ವೀಡಿಯೋ ಮಾಡಿ ಸರ್, ಏನೋ ಸಮಸ್ಯೆ ಆದರೆ ಖಂಡಿತ ನಾನು ನಿಮಗೆ ಸೈನ್ ಹಾಕಕ್ಕೆ ಬರ್ತೀನಿ. ಒಂದು ವೇಳೆ ಹೆಚ್ಚು ಕಮ್ಮಿಯಾಗಿ ಸ್ಟೇಷನ್ಗೆ ಹೋದರೆ, ಕೋರ್ಟಿಗೆ ಹೋದರೂ ಅಂದರೆ ನಿಮ್ಮ ಪರವಾಗಿರ್ತೀನಿ. ಸೊ ದಯವಿಟ್ಟು ಒಂದು ವೀಡಿಯೋ ಮಾಡಿ, ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಜನ ಕೈ ಸುಟ್ಕೋತಾ ಇದ್ದಾರೆ, ಲಾಸ್ ಆಗ್ತಾಯಿದ್ದಾರೆ. ಸೊ ಪೇಪರ್ ಪ್ಲೇಟ್ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೆ. ಸೊ ಅದನ್ನು ಯಾರೋ ಒಬ್ಬರು ಕಂಪ್ನಿಯವರು ನೋಡಿಬಿಟ್ಟು ಆ ವಿಡಿಯೋನ ಸೊ ನನಗೆ ಫಸ್ಟು ಮೇಲ್ ಹಾಕಿದ್ರು. ಸೊ ನಮ್ಮ ಕಂಪ್ನಿಗೆ ಇದು ನಿಮ್ಮಿಂದ ಲಾಸ್ ಆಗ್ತಾಯಿದೆ, ಸೊ ಯಾಕೆ ಈ ಥರ ವೀಡಿಯೋಗಳನ್ನ ಮಾಡ್ತಾಯಿದ್ದೀರಾ, ನನಗೆ ತುಂಬಾ ಲಾಸ್ ಆಗುತ್ತೆ. ಸೊ ನಾನು ಕೂಡ ಒಬ್ಬ ಬಡ ಕುಟುಂಬದಿಂದ ಬಂದಿರೋದು. ಸೊ ನಾನು ಕೂಡ ಒಂದು ಬಂಡವಾಳ ಹಾಕ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಯಾಕೆ ನನ್ನ ವಿಡಿಯೋ ನಮ್ಮ ಪೇಪರ್ ಪ್ಲೇಟ್ ಬಗ್ಗೆ ಯಾಕೆ ಅಷ್ಟೊಂದು ನೆಗೆಟಿವ್ ಮಾತಾಡಿದ್ರು ಅಂದರು. ಸೊ ಅದಕ್ಕೆ ಆಮೇಲೆ ಹೇಳಿದ್ರು, ನೀವು ಹೀಗೆ ವಿಡಿಯೋನ ಡಿಲೀಟ್ ಮಾಡಿಲ್ಲ ಅಂದರೆ ನಿಮ್ಮ ಚಾನಲ್ನ ಡಿಲೀಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಸ್ಟೇಷನ್ಗೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ರಿಪ್ಲೈ ಕೊಟ್ಟೆ, ಸರ್ ನಾನು ಯಾವುದೇ ವ್ಯಕ್ತಿ ವಿರುದ್ಧ ಮಾಡಿಲ್ಲ, ಯಾವುದೇ ಕಂಪ್ನಿ ವಿರುದ್ಧ ಮಾಡಿಲ್ಲ ಆ ವಿಡಿಯೋನ. ಸೊ ನಾನು ಈ ಬಿಸ್ನೆಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಸೊ ಅವ್ರು ಹೇಳಿದ್ರು, ಇಲ್ಲ ಸರ್, ಅದು ಅವ್ರು ನೋಡಿಬಿಟ್ಟೆ ತೊಗೋಬೇಕಲ್ವಾ, ಸೊ ನಾವೆಲ್ಲ ಹೇಳ್ತೀವಿ, ಸೊ ಅವ್ರು ನೋಡಿಬಿಟ್ಟೆ ತೊಗೋಬೇಕಲ್ವಾ, ಯಾಕೆ ಆ ಥರ ವೀಡಿಯೋ ಮಾಡ್ತೀವಿ ಅಂತ ಹೇಳಿದ್ರು. ಈ ವಿಡಿಯೋ ಮೂಲಕ ಅವ್ರಿಗೊಂದು ಒಳ್ಳೆಯ ಸಂದೇಶ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಬ್ಬರು ಪಾರ್ಲೆಜಿ ಬಿಸ್ಕೆಟ್ ಇಷ್ಟಪಡ್ತಾರೆ, ಒಬ್ಬರು ಕ್ರೀಮ್ ಬಿಸ್ಕೆಟ್ ಇಷ್ಟಪಡ್ತಾರೆ. ಓಕೆನಾ? ಇನ್ನೊಬ್ಬರು ಯಾರೋ ಇನ್ನೊಂದು ಬಿಸ್ಕೆಟ್ನ ಇಷ್ಟಪಡ್ತಾರೆ. ಸೊ ಅದನ್ನು ಆ ಬಿಸ್ಕೆಟ್ನ ಇಷ್ಟಪಡೋದು ಅವ್ರ ಇಷ್ಟ. ಓಕೆನಾ?
ಸೊ ಈಗ ನಾನು ಆ ಬಿಸ್ಕೆಟ್ನ ತಿನ್ನಬೇಡ ಅಂತ ನಾನು ಹೇಳ್ಬೋದು. ಬಟ್ ಹಂಗಂತ ಹೇಳ್ಬಿಟ್ಟು ನನ್ನ ವಿರುದ್ಧ ಏನು ಕಂಪ್ನಿ ದುಡ್ಡು ಕೊಡೋಕ್ಕಾಗಲ್ಲ. ಯಾಕಂದರೆ ನನ್ನ ಅನಿಸಿಕೆ, ನನ್ನ ಫೀಡ್‌ಬ್ಯಾಕ್. ಯಾಕಂದ್ರೆ ನಾನು ದುಡ್ಡು ಕೊಡ್ತೀನಿ. ನಾನೇನು ಪುಕ್ಸಟ್ಟೆ ಯಾರ್ದು ತಿಂತಾ ಇಲ್ಲ. ನಾನು ದುಡ್ಡು ಕೊಟ್ಟು ತಿಂತಾ ಇದ್ದೀನಿ. ನನ್ನ ಅನಿಸಿಕೆ ನಾನು ಹೇಳ್ತೀನಿ. ನೀವ್ಯಾರು ನನಗೆ ಕೇಳೋಕ್ಕೆ? ಕರೆಕ್ಟ್ ಅಲ್ವಾ? ಸೊ ನಾನೇನು ಪುಕ್ಸಟ್ಟೆ ತಿಂದು ಎಲ್ಲೋ ಒಂದು ರೋಡಲ್ಲಿ ಹೋಗ್ತಾ ಇರ್ತೀನಿ. ಯಾರೋ ಕರೀತಾರೆ, "ಬನ್ನಿರಿ ಊಟ ತಿನ್ನಿರಿ ಸ್ವಲ್ಪ ಹೊಟ್ಟೆ ತುಂಬ. ಬಿಸಿಲಲ್ಲಿ ಸುಸ್ತಾಗಿರ್ತೀರ ಬನ್ನಿ, ಉಚಿತ ಅನ್ನ ಸೇವೆ ತಿನ್ನಿ" ಅಂದಾಗ ಹೋಗಿ ಇಮಿಡಿಯೇಟ್ ತಿಂತೀವಿ. ಅದು ಹೆಂಗೇ ಇರಲಿ, "ಸರ್ ತುಂಬ ಚೆನ್ನಾಗಿತ್ತು ಸರ್, ತುಂಬ ಖುಷಿಯಾಯಿತು. ಊಟ ಕೊಟ್ರಿ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿರಲಿ, ಇಲ್ಲ ಸ್ವಲ್ಪ ಏನಾದ್ರು ಚಪ್ಪೆನೇ ಇರಲಿ." ಸೊ ಅವ್ರಿಗೆ ಕೃತಜ್ಞತೆ ಹೇಳಬೇಕು, "ಸರ್ ತುಂಬ ಚೆನ್ನಾಗಿತ್ತು ಊಟ" ಅಂತ. ಸೊ ಅದೇ ನಾನು ಒಂದು ಹೋಟ್ಲಿಗೆ ಹೋಗಿ ದುಡ್ಡು ಕೊಟ್ಟು ತಿಂದಾಗ ಅದು ಚೆನ್ನಾಗಿಲ್ಲ ಅಂದರೆ ನಾನು ಚೆನ್ನಾಗಿಲ್ಲ ಅಂತಲೇ ಹೇಳೋದು ಓಪನ್. ಯಾಕಂದರೆ ನಾನು ದುಡ್ಡು ರೀ, ನಾನು ಕೊಟ್ಟಿದ್ದೀನಿ ದುಡ್ಡು, ನಾನು ಪುಕ್ಸಟ್ಟೆ ತಿನ್ನಕ್ಕೆ ಬಂದಿಲ್ಲ, ಓಕೆನಾ? ಸೊ ಅದೇ ಥರ ಕಸ್ಟಮರ್ ಹೇಳ್ತಾರೆ ಏನಂತ, ಅವ್ರ ಅನುಭವನ ಅವ್ರು ಹೇಳ್ತಾರೆ. ಲಾಸ್ ಆಗಿದ್ದನ್ನ ಅವ್ರು ಹೇಳ್ಕೊತಾರೆ, ಓಕೆನಾ? ಸೊ ಅದನ್ನು ನಾನು ಈ ವಿಡಿಯೋ ಮೂಲಕ ಹೇಳ್ತೀನಿ. ಸೊ ಪ್ರತಿಯೊಬ್ಬರಿಗೂ ವಿಡಿಯೋ ಮಾಡಿ ಹೇಳುವಂಥ ಧೈರ್ಯ ಇರಲ್ಲ. ಸೊ ಪ್ಲಾಟ್ಫಾರ್ಮ್ ಇರಲ್ಲ, ಸೋಷಿಯಲ್ ಮೀಡಿಯಾ ಇರಲ್ಲ. ಸೊ ಅದು ದೊಡ್ಡ ಮಟ್ಟ ತಲುಪಲ್ಲ. ಅಂಥ ಟೈಮಲ್ಲಿ ನಾವು ಹೇಳ್ತೀವಿ, ಓಕೆನಾ? ನಾವು ಇರೋದಕ್ಕೆ ಅದಕ್ಕೆ ಎಲ್ಲಿ ಒಳ್ಳೇದಿದೆಯೋ ಅಲ್ಲಿ ನಾವಿರ್ತೀವಿ, ಎಲ್ಲಿ ಮೋಸ ಆಗುತ್ತೋ ಅಲ್ಲಿ ನಾವಿರ್ತೀವಿ, ಓಕೆನಾ? ಸೊ ಈ ಥರ ನೋಡೋದಾದ್ರೆ ಎಷ್ಟೊಂದು ಕಂಪ್ನಿಗಳು, ಎಷ್ಟೊಂದು ದೊಡ್ಡ ದೊಡ್ಡ ಕಂಪ್ನಿಗಳು ಕಲಬೆರಕೆ ಮಾಡ್ತಾ ಇದ್ದಾರೆ, ಓಕೆನಾ? ಅಂಥದ್ದು ವೀಡಿಯೋನ ನ್ಯೂಸವ್ರು ಹಾಕ್ತಾರೆ, ಸೋಷಿಯಲ್ ಮೀಡಿಯಾವ್ರು ಹಾಕ್ತಾರೆ. ಆದರೂ ಕೂಡ ಮೀಡಿಯಾದವರಿಗೆ ಏನೂ ಕಂಪ್ಲೇಂಟ್ ಮಾಡೋಕ್ಕೆ ಆಗಲ್ಲ. ಸೋಷಿಯಲ್ ಮೀಡಿಯಾದವ್ರಿಗೂ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇರೋ ವಾಸ್ತವ್ಯನ ಅವ್ರು ಹೇಳ್ತಾ ಇದ್ದಾರೆ, ಓಕೆನಾ? ಸೊ ನೀವು ಹೇಳ್ತಾ ಇದ್ದೀರಾ, ನಿಮ್ಮಿಂದ ನನಗೆ ಲಾಸ್ ಆಯಿತು, ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಬಂಡವಾಳ ಹಾಕಿದ್ದೀನಿ ನೀವು ಹೇಳ್ತಿದ್ದೀರಾ. ಬಟ್ ನಿಮ್ಮನ್ನು ನಂಬಿ ನಿಮ್ಮ ಮಾತುಗಳನ್ನು ಮೂರ್ಖಗಳನ್ನು ಮಾಡಿದ್ದೀರಲ್ಲ, ನಿಮ್ಮ ಮಾತುಗಳನ್ನು ಕೇಳಿ ಎಷ್ಟೊಂದು ಜನ ಸೊ ಅವ್ರ ಕೈಗಳನ್ನ ಸುಟ್ಕೊಂಡಿದ್ದಾರೆ. ಮನೇಲಿ ಆನ್ಸರ್ ಮಾಡೋಕ್ಕಾಗದೆ ಗಲಾಟೆಗಳಾಗಿದೆ. ಸೊ ಗಂಡಂದ್ರು ಬೇಡ ಅಂತ ಹೇಳ್ತಾರೆ. ಆದರೂ ಈ ಲೇಡೀಸ್ಗಳು ಪೇಪರ್ ಪ್ಲೇಟ್ ಮಿಷಿನು, ರೊಟ್ಟಿ ಮಿಷಿನ್ ಆಗಿರ್ಬೋದು, ಹಳೆ ತಟ್ಟೆ ಮಿಷಿನ್ನ ಹಠ ಮಾಡಿ, ಅಗರಬತ್ತಿ ಮಿಷಿನ್ ಅಂತ ಹಠ ಮಾಡಿ ತೊಗೊಂಡಿರ್ತಾರೆ. ಸೊ ಕೊನೆಗೆ ಅದು ಎಂಡ್ ಆಫ್ ದಿ ಡೇ ಆ ಮಿಷಿನ್ನು ಹಾಳಾಗಿರುತ್ತೆ, ಅಂದರೆ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅವರಿಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ ಗೊತ್ತಾಗಿರಲ್ಲ. ಸೊ ಯಾವ ಥರ ಸೇಲ್ ಮಾಡಬೇಕು, ಬೈಬೇಕಂತೂ ಯಾರೂ ತೊಗೊಳಲ್ಲ, ನಂಗೆ ಗೊತ್ತು ಅವೆಲ್ಲ. 6 ತಿಂಗಳು ಹೆಚ್ಚಷ್ಟು ಅದಾದ್ಮೇಲೆ ತೊಗೊಳಲ್ಲ. ಸೊ ಅವ್ರಿಗೆ ಏನಾಗುತ್ತೆ ಅಂದರೆ ಮನೇಲಿ ಜಗಳ ಆಗಿ ಅದು ವಿಕೋಪಕ್ಕೆ ಹೋಗಿರುತ್ತೆ. ಆ ಮಿಷಿನ್ ತೊಗೊಂಡು ತೂಕ ತಗೊಂಡು ಕೊಟ್ಟರು, ಅದು ತೂಕ ಕೂಡ ಸರಿಯಾಗಿ ಕೊಡಲ್ಲ. ಒಂದು ₹1000 ₹2000 ಕೂಡ ಕೊಡಲ್ಲ ಅದಕ್ಕೆ. ಸೊ ನಿಮ್ಮ ಹತ್ರ 70,000 80,000 1,00,000 2,00,000 ಕೊಟ್ಟು ತೊಗೊಂಡಿರ್ತಾರೆ ಮಿಷಿನ್ನ. ಸೊ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಅವ್ರು ಕೈ ಸುಟ್ಕೋತಾನೆ. ಸೊ ನಿಮ್ಮಿಂದ ಎಷ್ಟು ಲಾಸ್ ಆಗಿದೆ ಅಲ್ವಾ ಅವ್ರಿಗೆ ಯೋಚನೆ ಮಾಡಿದ್ದೀರಾ? ನಿಮ್ಮ ಹೊಟ್ಟೆ ತುಂಬಿದ್ರೆ ಸಾಕಾ? ಅವರೇ ನೇಣು ಹಾಕೋಬೇಕಾ? ವಿಷ ಕುಡಿಬೇಕಾ? ಸೊ ಅದಕ್ಕೆ ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇರುವಂಥದ್ದು. ಸೊ ನಾನು ಬಿಸ್ನೆಸ್ ಐಡಿಯಾಗಳು ಕೊಡ್ತೀನಿ, ಓಕೆನಾ? ಕೊಡಲ್ಲ ಅಂತಿಲ್ಲ. ಕೆಲವೊಂದು ಬಿಸ್ನೆಸ್ ಐಡಿಯಾಗಳು ಕೊಡ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಅಂತ ನಾನು ಹೇಳ್ತೀನಿ. ಅದರ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಕೂಡ ಇರುತ್ತೆ, ಓಕೆನಾ? ಕೆಲವೊಂದು ಬಿಸ್ನೆಸ್ಗಳು ಮಾಡ್ಬೋದು, ಅಂಥ ಬಿಸ್ನೆಸ್ಗಳನ್ನ ಹೇಳ್ತೀನಿ. ಟೀ ಅಂಗಡಿ ಇರ್ಬೋದು, ಈ ಅಗರಬತ್ತಿ ಅವೆಲ್ಲ ಆರಾಮಾಗಿ ಮಾಡ್ಬೋದು. ಅಗರಬತ್ತಿ ಬಗ್ಗೆ ನಾನು ಪಾಸಿಟಿವ್ ಆಗಿ ಕೊಟ್ಟಿದ್ದೀನಿ. ಯಾಕಂದರೆ ಅಗರಬತ್ತಿ ಡೈಲಿ ಬೇಕೇ ಬೇಕು ಮನೇಲಿ, ಓಕೆನಾ? ಆದರೆ ಅದ್ರ ಮಾರ್ಜಿನ್ ಚೆನ್ನಾಗಿದೆ, ಮತ್ತು ಪ್ರೊಡಕ್ಷನ್ ಕೂಡ ಫಾಸ್ಟ್ ಇದೆ. ಟಕ 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 ಅಂತ ಬೇಗ ಮಿಷಿನಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಇದು ಭಾಳ ನಿಧಾನ ರೀ, ಮತ್ತು ಮಾರ್ಜಿನ್ನು ಕಡಿಮೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಅಗರಬತ್ತಿ ಬಿಸ್ನೆಸ್ ಮಾಡಿ ಪರವಾಗಿಲ್ಲ. ಆದರೆ ಈ ಹತ್ತಿ ಬತ್ತಿ ಬಿಸ್ನೆಸ್ ಇದೆಯಲ್ಲ, ಅದನ್ನು ದಯವಿಟ್ಟು ಯಾರು ಕೂಡ ಮಾಡಬೇಡಿ. ಸೊ ಆವಾಗಲೇ ಫಸ್ಟಿಗೆ ಹೇಳ್ದಂಗೆ ದಯವಿಟ್ಟು ತಲೆಯಿಂದ ತೆಗೆದಾಕಿ, ಇದು ಬಿಸ್ನೆಸ್ ಬೇಡವೇ ಬೇಡ. ದಯವಿಟ್ಟು ಮಾಡಬೇಕಂತಿದ್ರೆ ನನ್ನ ಯೂಟ್ಯೂಬಲ್ಲಿ ಬೇರೆ ಬೇರೆ ವಿಡಿಯೋಗಳಿದೆ, ಅದರಲ್ಲಿ ನಿಮ್ಗೆ ಯಾವ್ದು ಅನಿಸುತ್ತೋ ಅದನ್ನು ಮಾಡಿ. ಸೊ ಅದಕ್ಕಿಂತ ಬಿಟ್ಟು ನಿಮಗೆ ಬೇರೆ ಯಾವುದೋ ಬಿಸ್ನೆಸ್ ಬಗ್ಗೆ ಐಡಿಯಾ ಬೇಕು ಅಂದರೆ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಈಗಲೇ ಕಮೆಂಟ್ ಮಾಡಿ, ಬ್ರದರ್ ಈ ಥರ ವಿಡಿಯೋ ಮಾಡಿ, ಇನ್ನೊಂದು ಈ ಬಿಸ್ನೆಸ್ ಬಗ್ಗೆ ಒಂದು ಐಡಿಯಾ ಕೊಡಿ, ವಿಡಿಯೋ ಮಾಡಿ. ಸೊ ಅದರಲ್ಲಿ ಅಡ್ವಾಂಟೇಜಸ್ ಹೇಳಿ, ಡಿಸ್ಅಡ್ವಾಂಟೇಜ್ ಹೇಳಿ ಅಂದರೆ ಖಂಡಿತ ನಾನು ನಿಮ್ಗೆ ಹೇಳ್ತೀನಿ. ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ, ಓಕೆನಾ? ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ಹ್ಯಾವ್ ಎ ಗುಡ್ ಬಾಯ್.